ರಾಮಾಯಣ ಇಲ್ಲ, ರಾಮ ಇಲ್ಲ ಅಂದವ್ರಿಗೆ ಆ ರಾಮ ತತ್ವವನ್ನು ಹೇಳ್ಕೊಡ್ಲಿಕ್ಕೆ ಮತ್ತೆ ಅಯೋಧ್ಯೆ ಹೊತ್ಕೊಂಡಿದ್ದು. ಹೌದು, ಕರೆಕ್ಟಾ? ಆ ಒಂದು ಇದನ್ನ ಏನೊಂದು ಗಂಗೆ ಬರ್ತಿದೆಯಲ್ಲಪ್ಪ, ಇದಕ್ಕೆ ಪಂಚಭೂತಗಳಲ್ಲಿ ಯಾರು ಅಲ್ಲಿ ಬೋರ್ವೆಲ್ ಹಾಕ್ಸಲ್ಲ, ಇನ್ನೊಂದಿಲ್ಲ ಅಲ್ಲಿ ಗುಹೆಯಲ್ಲಿ ಯಾರೋ ಬಂದು ಇದನ್ನ ಮಾಡಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಆ ಥರ ಒಂದು ಕ್ಷೇತ್ರ ಇದು. ಮತ್ತೆ ನಾಮವನ್ನು ತೆಗಿಲಿಕ್ಕೆ ಅಂದ್ರೆ ಗಂಧ ತೆಗಿಲಿಕ್ಕೆ ಅಂತ, ಆ ನಾಮವನ್ನು ತೆಗಿಲಿಕ್ಕೆ ಅಂತ ಹೇಳಿ ಗಂಗೆ ನೋಡಿದಾಗ ಎಲ್ಲೂ ಕಾಣಲ್ಲ. ಆಗ ಬಾಣ ಬಿಟ್ಟಾಗ ಒಂದಂತ ಚಿಲ್ಮೆ ರಾಮ ಚಿಲ್ಮೆ ಅಂತ. ಇದು ರಾಮನ ಚಿಲ್ಮೆ ಅಲ್ಲ, ನಾಮದ ಚಿಲ್ಮೆ ಅಂತ. ನಾಮದ ಚಿಲ್ಮೆ ಇಲ್ಲಿವರೆಗೂ ಬತ್ತೇ ಅಲ್ವಂತೆ ಗುರುಗಳಿಗೆ ಅಂತ ಬಿರುಗು ಬೇಸಿಗೆಯಲ್ಲೂ. ಖಂಡಿತ. ಓಕೆ, ಎಲ್ಲರೂ ಇಡೀ ಪ್ರಪಂಚನೇ ನೋಡುತ್ತಲ್ಲಪ್ಪ. ಇಲ್ಲ ಅಂದವ್ರು ಪ್ರಕೃತಿಯಲ್ಲಿ ಏನೂ ಇಲ್ಲ ಅಂದವ್ರು ಬರಲಿ ಬಿಡು, ನೋಡಲಿ. ಬಂಡೆ ಒಳಗಿಂದ ಗಂಗೆ ಹೆಂಗೆ ಬರೋಕ್ಕೆ ಸಾಧ್ಯ? ಹೌದು, ರಾಮನ ನಿದರ್ಶನಗಳು ಎಲ್ಲೆಲ್ಲಿಲ್ಲ, ಬಹಳ ಕಡೆ ಇದ್ದಾವೆ. ಕೆಲವರು ಹಂಗೆ ನೋಡೋದಾದ್ರೆ ಇಲ್ಲಿ ಒಂದು ಕೆರೆ ಇಲ್ಲ, ಓಲಿ ಬಿಡಪ್ಪ ಜೋಪ್ ನೀರು ಬರುತ್ತೆ ಅನ್ನೋದಕ್ಕೆ ಹಿಂದೆಗಡೆ ಬಂಡೆ ಇದೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಏನಂತಂದ್ರೆ ಬಂಡೆ ಒಳಗಡೆ ಬರ್ತಿರೋದು. ಭೂಮಿಲಿ ಬಂದಿದ್ರೆ ಏನಪ್ಪ ನೀನೇನು ಕೇಳಿದ್ಕಿಲ್ಲ ಅಂದ್ರೆ ಇಲ್ಲ ಅನ್ಬೋದಾಗಿತ್ತು. ಹೌದು, ಆದರೆ ಬಂಡೆ ಒಳಗಿಂದ ಹೆಂಗೆ ಬರ್ತಾ ಇದೆ? ಇದು ವಿಸ್ಮಯ ಅದೇನಪ್ಪ? ಹೌದು, ವಿಸ್ಮಯ ಅನ್ನೋದಕ್ಕಿಂತ ಸನಾತನ ಧರ್ಮದ ಶಕ್ತಿ ಆಗಿದೆ. ಪಂಚಭೂತಗಳಿಗೆ ಈಗ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆ ನೋಡಿದ್ಯಲ್ಲ, ಹೌದೌದು, ಪಂಚಭೂತಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದು ಶಿವಶಕ್ತಿ ಅಂತ. ಹೇಗೆ ಇನ್ನೊಂದು ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗುತ್ತೆ, ಆದರೆ ತುಪ್ಪ ಬೆಣ್ಣೆ ಆಗೋದೆಲ್ಲಿ? ವಾಟ್ ಇಸ್ ದ ಸೈನ್ಸ್? ಸೈನ್ಸ್ ಏನು ಹೇಳುತ್ತೆ ಇದ್ರ ಬಗ್ಗೆ? ನೀನು ಒಂದು ಮಾತು ಹೇಳು ಉತ್ತರನ. ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗೋದು ಸೈನ್ಸ್ ಗುರುಗಳು. ಹಾಂ, ಮತ್ತು ತುಪ್ಪ ಯಾಕೆ ಬೆಣ್ಣೆ ಆಗ್ತಾ ಇದೆ? ಸನಾತನ ಧರ್ಮದಲ್ಲಿ ಅವೆಲ್ಲ ಸಾಧ್ಯ. ಗುರುಗಳು ಇನ್ನೊಂದು, ಅಯೋಧ್ಯೆಗೆ ಇಲ್ಲಿಂದ ನೀರು ತಗೊಂಡೋಗಿದ್ರು ಗುರುಗಳೇ. ಖಂಡಿತ. ರಾಮರ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿದೆ, ರಾಮಾಯಣದ ಒಂದು ಕುರುಹುಗಳೆಲ್ಲಿದೆ, ಪ್ರತಿ ಒಂದು ಹೆಜ್ಜೆಗಳು. ಈಗ ಲೇಪಾಕ್ಷಿಗೆ ಬರ್ತಾರೆ ಯಾರು? ಮೋದಿಯವರು. ಹೌದು, ಯಾಕೆ? ರಾಮನ ಮನೆಯವರಲ್ಲಿದೆ ಅಂತ. ಏನಪ್ಪ ಲೆಕ್ಕಾಚಾರ? ಬಹಳ ವಿಚಾರ ಇದೆ. ಸದಾ ಕಾಲ ಹೋಗ್ತಾ ಇರುತ್ತೆ ನೀರು. ಹರ ಹರ ಗಂಗೆ, ಗಂಗೆ ನೋಡಪ್ಪ ಅಲ್ಲಿ ರಾಮತೀರ್ಥ.